ಶ್ರೀ ವಿದ್ಯಾ ಗಣಪತಯೇ ನಮಃ. ಬಾಲಸುಬ್ರಹ್ಮಣ್ಯ ಸ್ವಾಮಿನೇ ನಮಃ. ಕಾರ್ಯಸಿದ್ಧಿ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನಾಗರಭಾವಿ. ಬರುವಂತಹ ತಿಂಗಳು 5 ಮತ್ತು 6ನೇ ತಾರೀಕು ಆಡಿ ಕೃತಿಕಾ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಮಾಡಲು ಸಂಕಲ್ಪವನ್ನು ಮಾಡಿದ್ದೀವಿ. 5ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ವಿಶೇಷ ಫಲಪಂಚಾಮೃತಾಭಿಷೇಕ, 8:00 ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಇರ್ತದೆ. 10:00 ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಮೂಲ ಮಂತ್ರದಿಂದ ಮತ್ತು ಸಹಸ್ರನಾಮಗಳಿಂದ ವಿಶೇಷವಾದಂತಹ ಹೋಮವನ್ನು ಕೂಡ ಮಾಡಲು ಸಂಕಲ್ಪವನ್ನು ಮಾಡಿದ್ದೀವಿ. 6ನೇ ತಾರೀಕು ಬೆಳಗ್ಗೆ 4 ಗಂಟೆಗೆ ವಿಶೇಷ ಫಲಪಂಚಾಮೃತಾಭಿಷೇಕ, 8 ಗಂಟೆಗೆ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಇರ್ತದೆ. ಮಧ್ಯಾಹ್ನ 12 ಗಂಟೆಗೆ ಮಹಾ ಅನ್ನದಾನವನ್ನು ಕೂಡ ಮಾಡಲು ಸಂಕಲ್ಪವನ್ನು ಮಾಡಿದ್ದೀವಿ. ಸಂಜೆ 5 ಗಂಟೆಗೆ ಬಾಲಸುಬ್ರಹ್ಮಣ್ಯ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಬಹಳ ವಿಜೃಂಭಣೆಯಿಂದ ಮಾರುತಿನಗರ ಬಡಾವಣೆಯಲ್ಲಿ ವಿಶೇಷವಾದಂತಹ ಮೆರವಣಿಗೆಯನ್ನು ಕೂಡ ಮಾಡಲು ಸಂಕಲ್ಪವನ್ನು ಮಾಡಿದ್ದೀವಿ. ಅಭಿಷೇಕ ಸೇವೆ, ಅಲಂಕಾರ ಸೇವೆ, ಅನ್ನದಾನ ಸೇವೆ, ವಿಶೇಷವಾದಂತಹ ಸೇವೆಗಳು ಕೂಡ ಈ ದೇವಸ್ಥಾನದಲ್ಲಿ ಇರ್ತದೆ. ಹಾಗಾಗಿ ಎಲ್ಲಾ ಸದ್ಭಕ್ತಾದಿಗಳು ಕೂಡ ನಿಮ್ಮ ಶಕ್ತಿಗೆ ತಕ್ಕಂತಹ ಸಹಾಯದಲ್ಲಿ ಪಾಲ್ಗೊಂಡು ಮತ್ತು ಭಗವಂತನ ದರ್ಶನವನ್ನು ನಿಮ್ಮ ಕುಟುಂಬ ಸಮೇತವಾಗಿ ಪಡೆದುಕೊಂಡು ಆ ಭಗವಂತನ ಅನುಗ್ರಹವನ್ನು ಪಡೆಯಬೇಕಾಗಿ ಸವಿನಯವಾದಂತಹ ಪ್ರಾರ್ಥನೆ. ಹರಿ ಓಂ. ಕಾರ್ಯಸಿದ್ಧಿ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಮಾರುತಿನಗರ, ನಾಗರಭಾವಿ ಮುಖ್ಯ ರಸ್ತೆ. ಈ ದೇವಸ್ಥಾನ 1985ರಲ್ಲಿ ಶ್ರೀ ನಾರಾಯಣ ಸ್ವಾಮಿ ಮೊದಲಿಯಾರವರು ಸ್ಥಾಪನೆ ಮಾಡಿದ್ರು. ಅವರ ಮಕ್ಕಳಾದಂತಹ ಮತ್ತು ಮೊಮ್ಮಕ್ಕಳು, ನಾವು ನಮ್ಮ ಪದಾಧಿಕಾರಿಗಳು ಎಲ್ಲ ನಾವು ಸೇರಿಕೊಂಡು ನಾವು ಈ ದೇವಸ್ಥಾನದ ಸೇವೆ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮತ್ತು 2023ನೇ ಇಸ್ವಿಯಿಂದ ನಾವು ಅನ್ನದಾನವನ್ನು ಪ್ರತಿ ಮಂಗಳವಾರ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಮತ್ತು ಎಲ್ಲ ಭಕ್ತಾದಿಗಳು ಅದಕ್ಕೆ ಸಹಕಾರ ನೀಡ್ತಾ ಇದ್ದಾರೆ. ಮತ್ತು ಇಲ್ಲಿ ಬಂದಿರುವ ಎಲ್ಲ ಭಕ್ತಾದಿಗಳಿಗೆ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ಸಕಲ ಐಶ್ವರ್ಯ ಆರೋಗ್ಯವನ್ನು ನೀಡಿದ್ದಾರೆ ಮತ್ತು ಸಂತಾನ ನೀಡಿದ್ದಾರೆ ಮತ್ತು ದೋಷಗಳನ್ನು ನಿವಾರಣೆ ಮಾಡಿದ್ದಾರೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ. ಎಲ್ಲರಿಗೂ ತುಂಬ ಒಳ್ಳೆಯದಾಗಿದೆ. ಎಲ್ಲರೂ ಪ್ರತಿ ಮಂಗಳವಾರ ದೇವಸ್ಥಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ವರ್ಷ ಪೂರ್ತಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಯನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ದೇವಸ್ಥಾನದಲ್ಲಿ ಪ್ರತಿ ತಿಂಗಳು ಬರುವಂತಹ ಷಷ್ಠಿ ಪೂಜೆಯನ್ನು ಸಹ ನಾವು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ವಿಶೇಷ ಹೋಮ ಇದೆ ಮತ್ತು ಸಂಕಷ್ಟರ ಚತುರ್ಥಿ ಪೂಜೆ ಇದೆ. ಮತ್ತು ಮುಂದಿನ ತಿಂಗಳು 5 ಮತ್ತು 6ನೇ ತಾರೀಕು ಬಹಳ ಅದ್ದೂರಿಯಾಗಿ ಆಡಿ ಕೃತಿಕಾ ಕಾವಡಿ ಮಹೋತ್ಸವವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಈ ಒಂದು ಕಾರ್ಯವನ್ನು ಯಶಸ್ವಿಗೊಳಿಸಬೇಕಾಗಿ ದೇವಸ್ಥಾನ ಪರವಾಗಿ ನಾವು ಕೇಳ್ಕೊತಾ ಇದ್ವಿ. ನಮಸ್ಕಾರ. ಸ್ವಾಮಿಯವರು ಇವಾಗ ಮಾತಾಡಿದ್ರು. ನೆಕ್ಸ್ಟು ನಾವು ಗುರುಸ್ವಾಮಿಯಿಂದ ಮತ್ತು ಎಲ್ಲ ಕಡೆ ನೀವು ದೂರ ಹೋಗ್ತಾ ಇರೋ ಕಾವಡಿಗೆ 5, 6ಕ್ಕೆ ನಿಮಗೆ ವಿಶೇಷವಾಗಿ ಇಲ್ಲಿ ಸ್ವಾಮಿಯನ್ನು ಇಲ್ಲಿ ನೀವು ಪಾತ್ರರಾಗಬೇಕು. ಬೆಳಗಿನ ಜಾವ 5 ಗಂಟೆಗೆ ಕಡಂಬ ವಿಳಂಬ ಪೂಜೆ ಮಾಡ್ತೀವಿ. ಆಷಾಢ ಮಾಸದಲ್ಲಿ ತುಂಬ ಜೋರಾಗಿ ಮಾಡ್ತೀವಿ. ಬನ್ನಿ ಕಾವಡಿ ಮತ್ತು ಕರಗ ಇರುತ್ತೆ, ಸಾಯಂಕಾಲ ಹೋಮ ಇರುತ್ತೆ. ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ನಿರಂತರವಾಗಿ ಎಲ್ಲರೂ ತುಂಬ ನಿಮಗೆ ರಶ್ ಇರುತ್ತೆ. ಅವೆಲ್ಲ ಇಲ್ಲಿ ನಿಮಗೆ ದೇವಸ್ಥಾನದಲ್ಲಿ ಎತ್ಕೊಂಡು ನೀವು ಹಾಲನ್ನು ಕೊಟ್ಟರೆ ಇಲ್ಲೇ ನಾವು ದೇವ್ರನ್ನ ನೀವು ಕೊಡೋದ್ರಲ್ಲಿ ಹಾಲನ್ನು ನೀವೇ ಅಭಿಷೇಕ ಮಾಡ್ಬೋದು. ಅನ್ನದಾನ ಇದೆ ನಿಮಗೆ 6ನೇ ತಾರೀಕು ಮತ್ತು ವಿಶೇಷ ಪೂಜೆ ಇದೆ, ಕಾವಡಿ ಇದೆ. ಅವತ್ತಿಂದ ಹೆಚ್ಚಿನ ಸಂಖ್ಯೆ ಭಕ್ತಾದಿಗಳು ಬಂದು ಇಲ್ಲಿ ನಮ್ಮ ಬಾಲಸುಬ್ರಹ್ಮಣ್ಯ ಮತ್ತು ವಿನಾಯಕರಿದ್ದಾರೆ. ತುಂಬ ನಿಮಗೆ ನೋಡಬೇಕಾಗಿರೋ ಈ ಒಂದು ದೇವಸ್ಥಾನ ತುಂಬ ಚೆನ್ನಾಗಿ ನಡೀತಿದೆ. ನಾವು ಕಾವಡಿಗಳನ್ನ ತುಂಬ ಜೋರಾಗಿ ಎತ್ತಾ ಇದ್ದಾರೆ, ಜನರು ಬರ್ತಾ ಇದ್ದಾರೆ. ಇನ್ನೂ ನೀವು ಜನರು ಜಾಸ್ತಿ ಬರಬೇಕಿದೆ, ಹೆಚ್ಚಿನ ಸಂಖ್ಯೆ ಅಕ್ಕಪಕ್ಕ ಇರೋರೆಲ್ಲ ಹೇಳಿ. ಆಮೇಲೆ ತೀರ್ಥನಿ ಅಂತ ಚಿರ್ತೂರು ಎಲ್ಲೆಲ್ಲ ಹೋಗ್ತಾ ಇದ್ದೀರಾ ಮತ್ತು ಇಲ್ಲೆಲ್ಲ ದೇವಸ್ಥಾನ ತುಂಬ ರಶ್ ಆಗುತ್ತೆ. ನೀವು ಇಲ್ಲಿ ಬಂದು ಆರಾಮಾಗಿ ಬಂದಿಲ್ಲಿ ಕಾವಡಿನ ದರ್ಶನ ಮಾಡಿಕೊಂಡು ಕಾವಡಿಯಲ್ಲಿರೋದನ್ನು ನೀವೆಲ್ಲ ಸ್ವೀಕರಿಸಿ ಇಲ್ಲಿ ಪ್ರಸಾದಕ್ಕೆಲ್ಲ ಪಾತ್ರ ಆಗಬೇಕು ಅಂತ ಮತ್ತು ಎಲ್ಲರೂ ಹೇಳ್ತೀವಿ. ತಮಿಳವರಾಗಲಿ, ಕನ್ನಡದವರಾಗಲಿ, ಇಲ್ಲಿ ಎಲ್ಲ ಥರ ಇರೋರು ಯಾರು ಏನೇನು ಪೂಜೆ ಮಾಡ್ತೀರೋ ಇಲ್ಲಿ ಬಂದು ನಿರಂತರವಾಗಿ ಪೂಜೆ ಮಾಡಬೇಕು ಅಂತ ನಮ್ಮ ದೇವಸ್ಥಾನದಲ್ಲಿ ಕೇಳ್ತಾ ಇದ್ದೀವಿ. ವಿಶೇಷ ಪೂಜೆಗಳಿದೆ, ಬನ್ನಿ ಎಲ್ಲರೂ ಬಂದು ಭಕ್ತಾದಿಗಳು ಸ್ವೀಕರಿಸಬೇಕು ಅಂತ ನಾವು ಬೇಡ್ಕೊತಾ ಇದ್ದೀವಿ. ಪ್ರತಿ ಮಂಗಳವಾರ ಎಷ್ಟು ಗಂಟೆ? ಒಂದು ವರ್ಷ ಬಂದಿದ್ದೆಲ್ಲ ಒಳ್ಳೇದಾಗಿದೆಯಾ? ಹಾಂ ಹಾಂ 2 ವರ್ಷದಿಂದ ಬರ್ತಾ ಇದ್ದೀವಿ. ಭಾನುವಾರ ಮಂಗಳವಾರ ಬರ್ತೀವಿ.
ಮನಸ್ಸು ಸಮಾಧಾನ ಆಗುತ್ತೆ. ಊಟನೂ ಪ್ರಸಾದ ಸಿಗುತ್ತೆ ಮಾಡ್ತೀವಿ. ದೇವರು ತುಂಬ ಸತ್ಯ ಇದೆ. ವಾರ ವಾರ ಊಟ ಅನ್ನದಾನ ಮಾಡ್ತಾರೆ. ನಾವು ಒಂದು ವರ್ಷದಿಂದ ಬರ್ತಾ ಇದ್ದೀವಿ. ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ವಾರ ವಾರನೂ ಅನ್ನದಾನ ಇದೆ, ಪ್ರಸಾದ ಎಲ್ಲ. ಎಲ್ಲರೂ ಜನ ತುಂಬ ಬರ್ತಾರೆ. ತುಂಬ ಸತ್ಯವಾದ ದೇವರು. ದೇವಸ್ಥಾನ ಚಿಕ್ಕದು, ಆದರೆ ಸತ್ಯ ತುಂಬ ಸತ್ಯವಾಗಿದೆ. ತುಂಬ ಒಳ್ಳೆಯದಾಗಿದೆ. ಎಲ್ಲರೂ ಬನ್ನಿ, ಎಲ್ರಿಗೂ ಒಳ್ಳೆಯದಾಗಲಿ. ಹುಡುಗನ ಅವಾಗ ಓದ್ತಾ ಇದ್ದೆ, ಕೆಲಸ ಸಿಗ್ಬೇಕಂತ ನಾನು ನೆನೆಸ್ಕೊಂಡೆ. ಚೆನ್ನಾಗಿ ಕೆಲಸ ಸಿಕ್ತು ನಮ್ಗೆ. ಇಲ್ಲಿ ಬಂದು ಹೋಗಿದ ಮೇಲೆ ಚೆನ್ನಾಗಿದೆ ಸರ್. ಬಂದು ಹೋದ್ಮೇಲೆ ತುಂಬ ಚೆನ್ನಾಗಿದ್ದೀರಾ. ದೇವರ ಅನುಗ್ರಹದಿಂದ ಎಲ್ಲ ಚೆನ್ನಾಗ್ತಾ ಇದೆ. ಅನ್ನದಾನ ಚೆನ್ನಾಗಿ ಮಾಡ್ತಾರೆ. ಏನು ತೊಂದರೆ ಚೆನ್ನಾಗಿದೆ. ಆಯ್ತಾ ಸ್ವಲ್ಪ ನಾವು ಮಂಗಳವಾರ ಮುರುಗನ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ನಮಗೆ ಇಲ್ಲಿ ಬಂದು ಕೇಳ್ಕೊಂಡಿದ್ದ ಮೇಲೆ ನಾರ್ಮಲ್ ಡೆಲಿವರಿ ಆಗಿ ಮಗು ಚೆನ್ನಾಗೈತೆ. ಇಲ್ಲಿ ಬಂದು ಹೋಗ್ಮೇಲೆ ದೇವಸ್ಥಾನಕ್ಕೆ ಬಂದಾದ್ಮೇಲೆ ಮಗು ಆಯ್ತಾ? ಮಗು ಚೆನ್ನಾಗೈತೆ. ಚೆನ್ನಾಗಿದೆ. ಒಟ್ಟಾರೆ ಒಳ್ಳೇದಾಗ್ತಾ ಇದೆ. ಒಳ್ಳೇದಾಯಿತು. ನಾರ್ಮಲ್ ಡೆಲಿವರಿ ಆಯಿತು. ಹಾಂ, ಪರವಾಗಿಲ್ಲ. ದೇವಸ್ಥಾನದಲ್ಲೂ ಚೆನ್ನಾಗಿ ನೋಡ್ಕೊತಾರೆ. ಚೆನ್ನಾಗಿದೆ ದೇವಸ್ಥಾನ. ನೀವೊಂದು ನನ್ನ ಮಗ ನಾನು ಪಾಪು ಒಳ್ಳೆ ಡೆಲಿವರಿ ಆಗಬೇಕು, ಗಂಡು ಪಾಪು ಬೇಕು ಅಂತ ಎವ್ರಿ ಡೇ ಬರ್ತಿದ್ದೆ, ಎವ್ರಿ ವೀಕ್ ಬರ್ತಿದ್ದೆ ದೇವಸ್ಥಾನಕ್ಕೆ. ಪಾಪು ಚೆನ್ನಾಗಿದ್ದಾನೆ, ಗಂಡು ಪಾಪು. ಸರ್ ವಾರ 3 ವರ್ಷದಿಂದನೂ ನಾವು ನಿರಂತರವಾಗಿ ಬರ್ತಾನೆ ಇದ್ದೀವಿ. ತುಂಬ ಚೆನ್ನಾಗೂ ಊಟ ಎಲ್ಲ ನಡೀತಾ ಇದೆ. ಆಯ್ತು. ಆಮೇಲೆ ಇನ್ನೇನೇನಾಗಿದೆ ನಿಮ್ಮ ದೇವಸ್ಥಾನದ ಬಂದಾಗಿಂದ ನಿಮಗೆ? ಒಳ್ಳೇದೇನಾಗಿದೆ? ಹಾಂ, ಒಳ್ಳೇದೆಲ್ಲ ಆಗಿದೆ. ಹಾಂ, ಏನು ಒಳ್ಳೇದಾಗಿದೆ ನಿಮಗೆ? ಏನು ಮೈ ಹುಷಾರಿರ್ತಿರ್ಲಿಲ್ಲ, ಅದೆಲ್ಲ ಆರೋಗ್ಯ ಪರವಾಗಿಲ್ಲ, ಚೇತರಿಸ್ಕೊಂಡಿದ್ದೀವಿ. ಹಾಂ, ಇನ್ನೂ ಹಲವಾರು ಆಗಿದೆ. ನಿರಂತರವಾಗಿ ನಾವು ಬರ್ತಾನೆ ಇದ್ದೀವಿ. ನಮಸ್ಕಾರ. ಶ್ರೀ ಕಾರ್ಯಸಿದ್ಧಿ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ನಾವು ಇಲ್ಲಿ 6 ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ಇಲ್ಲಿ ನಮಗೆ ಏನು ದೇವರ ಅನುಗ್ರಹದಿಂದ ಎಲ್ಲ ಕಾರ್ಯಗಳು ನಡ್ಕೊಂಡು ಬಂದಿದೆ. ಇಲ್ಲಿ ಎಲ್ಲ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಕಾರ್ಯಸಿದ್ಧಿ ಬಾಲಸುಬ್ರಹ್ಮಣ್ಯ ಸ್ವಾಮಿ ಅಂದರೆ ಯಾರ್ಯಾರು ಮಕ್ಕಳಾಗಿಲ್ವೋ ಎಲ್ಲರಿಗೂ ಮಕ್ಕಳಾಗಿದೆ. ನನ್ನ ಹತ್ರ ಬಂದು ಎಲ್ಲ ಹೇಳ್ಕೊಂಡಿದ್ದಾರೆ. ಮದುವೆ ಆಗದೆ ಇರೋರಿಗೆ ಮದುವೆ ಆಗಿದೆ. ಎಲ್ಲ ಕಷ್ಟಗಳು ಈ ಸುಬ್ರಹ್ಮಣ್ಯ ಸ್ವಾಮಿ ನೆರವೇರಿಸ್ಕೊಂಡು ಬಂದಿದ್ದಾರೆ. ತಾವು ಎಲ್ಲರೂ ತಮ್ಮ ಕುಟುಂಬ ಸಮೇತ ಬಂದು ಇಲ್ಲಿ ಆಶೀರ್ವಾದ ಪಡ್ಕೋಬೇಕಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.